ಇವ ಸೌಮ್ಯ ಅಲ್ಲ. ಸೌಮ್ಯ ಸೌಮ್ಯ ಗಂಗಪ್ಪಣ್ಣ ಏನಣ್ಣ? ಏನು ಗೊಂಜಾಳ ಏನೋ ಭಾರಿ ಇತ್ತಲ್ಲ ಈ ಸಲಿ, ಊರಾಗೆಲ್ಲ ನಿಂದ ಮಾತನಾಡ್ದೈತಪ್ಪ. ಏನ್ ಹಾಕಿವ ಅಂತದು? ಹಂಗೇನಿಲ್ಲಣ್ಣ, ಹೆಂಗೆ ವರ್ಷ ಹೆಂಗೆ ಹಾಕ್ತಿದ್ನ ಹಂಗೆ ಹಾಕ್ತಿದ್ದೆ, ಆದ್ರೆ ಒಂದಿಟ್ಟು ತಿಪ್ಪಿ ಗೊಬ್ಬರ ಹಾಕಿನ ಅಷ್ಟೆ. ಏನಪ್ಪ ನಾವು ತಿಪ್ಪಿ ಗೊಬ್ಬರನ ಹಾಕ್ತಿವಿ, ನಮ್ದೇನ ಹಂಗ ಮತ್ತೆ ಬರ ಹೊಲ್ದಾಗೈತಿ. ಅಣ್ಣ ಅದನ್ನ 3 ಸಲ ಕೊಡ್ಬೇಕಣ್ಣ. ನಾನು 3 ಸಲ ಕೊಟ್ಟಿದ್ದೆ ಅಣ್ಣ ತಿಪ್ಪಿ ಗೊಬ್ಬರನ. 3 ಸಲ ಕೊಡ್ತೀವಿ? ಹ್ಞೂ ಅಣ್ಣ. ನಮ್ಗಾಗದಲ್ಪ, ನಾವು ಒಂದೇ ಸಲ ಕೊಟ್ಟಿರ್ತೀವಿ ಅಟ್ಟ, ಮತ್ತೆ ಅದಕ್ಕೆ ಏನಾರು ನಮ್ದು ಬರಾಬರಿ ಬಂದಿಲ್ಲ ಅನಿಸ್ತೈತಿ. ಇರ್ಲಿ ಹೇಳು ಅಂದಂಗ ನಿಮ್ಮ ಓಣ್ಯಾಗ ಮಂಜ ಏನೋ ಕಾರ್ಬಾರ್ ಮಾಡ್ಯಾನಲ್ಲ? ಜೀವನ ಮುಂಜಾನೆ ವಿಚಾರ ನನ್ನ ಹತ್ರ ಮಾತಾಡತ್ತಾನ. ನಂದು ಕಮ್ಮಿ ವಿಚಾರ ಏನಾದ್ರೆ ನಿಮಗೆ ಲೇ ಸೌಮ್ಯ. ಏನಾತಣ್ಣ? ಇಲ್ಲ ಅಣ್ಣ, ನನಗೇನ ಸುದ್ದಿ ಗೊತ್ತಿಲ್ಲ. ಏನ್ ನಾಟಕ ರೀ ಮಗನ ನಿಂದು? ನಾಟಕ ಅಂದ್ರೆ ನಾಟಕ ನೋಡು. ಅಲ್ಲಿ ಆ ಮಂಜ ಆ ಶಿವಪ್ಪನ ಮಗಳ ಸಂಜನಾ ತಗೊಂಡ್ ಹೋಗ್ಯಾನ ಅನ್ನೋದು ಗೊತ್ತೈತಿಲ್ಲ ಇದು ಸುದ್ದಿ? ಆ ಮಂಜ ಕೇಳತ್ತೇನ? ಅಣ್ಣ ತಗೊಂಡು ಹೋಗ್ಯಾನಲ್ಲ, ಆದ್ರೆ ನನಗೆ ತಗೊಂಡು ಹೋಗ್ಯಾನ ಅನ್ನೋದು ಅಟ್ಟ ಗೊತ್ತೈತಣ್ಣ, ಬೇರೆ ಸುದ್ದಿ ಗೊತ್ತಿಲ್ಲ. ನಮ್ಮ ಓಣ್ಯಾನ ಮಂದಿ ಅವನು ಬರೋದನ್ನ ಕಾಯ್ಕೊಂಡು ನಿಂತಾರ್ರಿ ಸೌಮ್ಯ. ಅವನು ಬಂದ ಅಂದ್ರೆ ಅವ್ನು ತೆಗದ ಬಿಡ್ತಾರ. ಆ ಹುಡುಗಿ ತಗೊಂಡು ಹೋಗಿ ಮುಂಬೈದಾಗ ಏನೋ ಮಾರಿ ಬಂದಾನತ್ತ, ಅವ್ರಪ್ಪ ಹೋಗಕಿನ ಕರ್ಕೊಂಬಂದು ಇವನು ಹೊಡಿಲೆ ತೆಗಿಲೆ ಅಂತ ನಿಂತಾನ. ಇವನು ಸಿಕ್ಕ ಅಂತಂದ್ರೆ ಇವನು ಕಡದು ಹೊಳಿನ ಕುಡಿಸ್ತಾರ ಅವ್ರು. ಏನ್ ಹೇಳತ್ತೀನಿ? ಅವ್ಯಾಕ ಹಂಗ ಮಾಡ್ಯಾನ? ಹ್ಞೂ ಸುಳೆ ಮಗ, ಹೊಟ್ಟಿಗೆ ಏನ್ ತಿಂತಿದಾರ ನೋಡ, ಅವ್ನು ಅತ್ತಂಗ್ಯಾರ ಇಲ್ಲಂದ್ರಿ ಅವನಿಗೆ. ಹಡದವ್ ಅನ್ನೋದರ ತಾಯಿ ಹೆಂಗ್ಸ್ ಅನ್ನೋದರ ಖಬರ್ ಐತಿನ. ಆ ಹುಡುಗಿ ತಗೊಂಡು ಹೋಗಿ ಅಲ್ಲಿ ಮುಂಬೈ ಒಳಗೆ ರೆಡ್ ಲೈಟ್ ಏರಿಯಾದ ಕೊಟ್ಟು ಬಂದಾನಂತ ನೋಡಿ. ಏನೋ ಹೊಲಿಗೇರಿ ಪಾದ ನನ್ನ ಬಾಯಿಂದ ಹೇಳ್ಬಾರ್ದಪ್ಪ. ಅವ್ರ ಮನ್ಯಾನ ಅತ್ತಂಗಿರಿಗೆ ಹಿಂಗ ಮಾಡಿದ್ರೆ ನಾವು ಸುಮ್ಮಿರ್ತಾನ? ನಮ್ಮ ಓಣ್ಯಾನ ಮಂದಿ ನಾವು ತಲೆ ಮರ್ಸ್ಕೊಂಡನಂತ ಬರೋದನ್ನ ಕಾಯಕತ್ತೀವಿ, ಬಂದ ಅಂದ್ರೆ ಅವನ್ನ ತೆಗದ ಬಿಡ್ತೀವಿ. ಏನ್ ಹೊಲ ಸುಳೆ ಮಗ ಅದಾನೋ ಏನ್? ನಾವು ಇದನ್ನ ದಂಧೆನ ಮಾಡ್ಕೊಂಡಾನ ಏನವ? ಮತ್ತೆ ಹಿಂದಕ್ಕೇನ ನಿಮ್ಮ ಓಣ್ಯಾನ ಒಂದು ಹುಡುಗಿನ ಕಾಣ್ದಂಗಾಗಿತ್ತಲ್ಲ, ಆ ಹುಡುಗಿನ ಅಲ್ಲೇ ಇತ್ತಾತ. ಯಾವ ಹುಡುಗಿಣ್ಣ? ಯಾವ ಹುಡುಗಿ ಏನಪ್ಪ ನಮ್ಗೆ ಗೊತ್ತಿಲ್ಲ, ಒಟ್ಟು ಅನ್ನಾಕತ್ತಿದ್ರು. ಎಣ್ಣ ನಾ ಏನವ ನಮ್ಮ ಜಾತಿವಂತ ಅವನ ಪರ ಏನು ಮಾತಾಡಂಗಿಲ್ಲ ಅಣ್ಣ. ಅಂತ ಸುಳೆ ಮಗ ಬದುಕೋದಕ್ಕಿಂತ ಸಾಯದ ಬೇಸಿ. ಅವ್ನು ಹೆಂಗಾರ ಮಾಡಿ ಪತ್ತೆ ಹಚ್ಚಿ ಇದ ಊರಾಗ ನಡು ಓಣ್ಯಾಗ ನಿಂದಿರಿಸಿ ಪೆಟ್ರೋಲ್ ಹಾಕಿ ಬೆಂಕಿ ಇಡ್ರಿ ಅವ್ನಿಗೆ. ಇನ್ನೊಂದು ಸರಿ ಅಂತ ಕೆಲಸ ಯಾವನಿಗಾರ ಮಾಡಕ್ಕೆ ಹೊಟ್ಯಾಗ ಬುಗಲ್ ಹೇಳ್ಬೇಕು ಅವ್ರಿಗೆ. ಹಂಗ ಮಾಡ್ರಿ ಸುಳೆ ಮಗನ ತಂದು. ಅಕ್ಕಂಗಿರ ಜೋಡಿ ಹುಟ್ಟಿರಾಕಿಲ್ಲ ಅವನ ನಮಗ. ಅವ್ರವ್ವ ಎಟ್ಟು ನೀವು ಓಣ್ಯಾಗ ನಿಂತು ಹೊಯ್ಕೊತಾಳ ಅವನ ಬಗ್ಗೆ. ಚಿಚ್ಚಿ ಹಿಂಗದನಂತ ಗೊತ್ತಿರಲಿಲ್ಲ ನನಗೆ ಅಣ್ಣ. ಕೇಳಿ ನನಗೂ ಭಾಳ ಬೇಸರಾತು. ಅಲ್ಲ ಇವ ಶಿವಪ್ಪಣ್ಣ ರೊಕ್ಕಿದ್ದವ ಸೌಮ್ಯ ಹೆಂಗಾರ ಪತ್ತೆ ಹಚ್ಚಿ ಮಗಳು ತಂದ. ನಿಮ್ಮಂತವ್ರ ಮನಿ ಹೆಣ್ಮಕ್ಳು ಹೋದ್ರೆ ಎಲ್ಲಿ ಪತ್ತೆ ಹಚ್ಚಕಾಕೈತು? ಹೌದಣ್ಣ, ಕರೇ ಬಿಡು. ಗಂಗೆ ಇಲ್ಲವನ? ಲೇ ಗಂಗೆ ಬರ್ಮ. ಏನ್ಲೇ? ಲೇ ನಿನ್ನ ಹುಡ್ಕಾಕತ್ತೀನಿ, ಅರ್ಜೆಂಟ್ ಕೆಲಸ ಐತಿ, ಬಾ ನಿನ್ನ ಹತ್ರ ಮಾತಾಡೋದೈತಿ. ಏನ್ಲೇ? ಹೇಳ್ತೀನಿ ಬಾರ. ಏನ ಸೋಮ ಆರಾಮೇನಾ? ಹ್ಞೂ ಅಣ್ಣ ಆರಾಮ್ ನೋಡು. ನೀವು? ಹ್ಞೂಪ್ಪ ಆರಾಮ್ ನೋಡು. ಈ ಬಾರ್ಲಿ ಹೇಳ್ತೀನಿ ಬಾ. ತಡಿಯೋ, ಯಾಕಂಗ ಅವಸರ ಮಾಡ್ತಿ? ಭಾಳ ಅರ್ಜೆಂಟ್ ಐತಿ ಬಾ. ಆತು ಅಣ್ಣ, ನಾ ಹೊಕ್ಕನಿ, ಹೊತ್ತಾತು. ಏನ್ಲೇ ಬರ್ಮ್ಯ? ಏನು ಯಾವ್ರ ಮತ್ತೆ ಕಂಬ್ಳಿ ಬಿಟ್ಟು ಹೊಸ ಅಕ್ಕಿ ಕಾಳಾಕತ್ತೀಯನ? ಹೋಗೋ ಮರ್ಯ, ಅಕ್ಕಿ ಕಾಳಾಕದಂತ ನೋಡಿ ಇಲ್ಲ. ಆ ಸಂಜೆ ಬಂದಾಗಿಂದ ಓಣ್ಯಾಗ ಹೆಂಗೆ ಉಲ್ಲದೈತಿ, ಮದುವೆ ಆದ ಹೆಂಗಸರು ನೋಡಕ್ಕೆ ಅಂಜಿ ಕುಟ್ಟಾಕತೈತಿ. ಇಲ್ಲೋಪ ಅಂಥದೆಲ್ಲ ಏನಿಲ್ಲ. ಈಗ ನಾ ಕಂಬ್ಳಿದು ಏನು ಅಟ್ಟು ಉಸಾಬರಿ ಬಿಟ್ಟನಪ್ಪ. ಮದುವೆಗೆ ಕಂಬ್ಳಿದು ಏನೋ ಹುಡ್ಕಾಕತ್ತಾರತ್ತಲ್ಲ. ಅಯ್ಯೋ ಗರ ಪ್ರೀತಿಯ ಪರಿವಾಳ ಹರಿ ಹೋಯ್ತೋ ಗೆಳೆಯ, ಮನಸ್ಸಿನ ತಳಮಳ ಮಾಡಿ ಹೋತೋ ಬೀಳಯ್ಯ. ಯಾಕಲೇ ಗಂಗೆ ನಾನು ಆಡ್ಕೊತೀನ? ಬಾರ್ಲೆ ಹೋದ್ರ ಅವ್ರ ಅವನಂತ ಸಿಗ್ತಾರವ. ನಂಗೆ ಏನು ಅರ್ಜೆಂಟ್ ಹೇಳ್ತೇನೆ ಬಾರು, ಎಲ್ಲ ಇಲ್ಲೇ ಹೇಳ್ಬೇಕ ನಿನಗೆ. ನೋಡ್ ಗಂಗು, ನಾ ಇನ್ನು ಕಾಯಂಗಿಲ್ಲ. ಮಗಳು ದೊಡ್ಡೊಳಗ್ಯಾಳ, ಈಗ ಮದ್ವಿ ಮಾಡಿಲ್ಲ ಅಂದ್ರೆ ಊರಾಗಿನ ಮಂದಿ ತಲೆಗೊಂದು ಮಾತಾಡ್ತಾರ. ನಮ್ಮಣ್ಣ ನನಗೆ ಮಾತು ಕೊಟ್ಟಾನ, ಅವಿಲ್ಲ ಅಂತ ಹೇಳಿ ಅವನ ಮಾತು ಮುರಿಯೋ ತಂಗಿಯಲ್ಲ. ಲಗುನ ಇವ್ರ ಮದ್ವಿ ಮಾಡಿ ಮುಗ್ಸೋನು. ನೋಡ್ ಬಸವ, ನಿನ್ ಹಂಗ ನನಗೂ ಮಗಳದಾಳ, ಆಕಿನೂ ಮದ್ವಿ ವಯಸ್ಸಿಗೆ ಬಂದಾಳ. ಆಕಿ ಮದ್ವಿ ಮಾಡೋ ಜವಾಬ್ದಾರಿ ಸೋಮುಂದ ಆಗೈತಿ. ಆಕಿ ಲಗ್ನ ಆಗ್ದಂಗ ಅವ ಲಗ್ನ ಆಗಂಗಿಲ್ಲ. ಒಂದೇ ಸಮಾನಿ ಹಿಂಗೆ ಬಂದು ಮದ್ವಿ ಆಗಕ್ಕ ಬೇಕಂದ್ರೆ ಹೆಂಗ? ಸೋಮ ಏನು ಹೇಳ್ತಾನ ಕೇಳ್ಬೇಕು. ನೋಡ್ ಬಸವ, ಏನಾರ ಮಾಡಬೇಕಂತ ಅವನು ರಗಡ್ ಬಡ್ದಾಡಕತ್ತಾನ. ನಿನಗೂ ಗೊತ್ತೈತಿ ಅವನು ರಗಡ್ ಓದ್ಯಾನಂತ. ಆದ್ರೆ ಏನು ಮಾಡೋದು, ಓದಿಗೆ ತಕ್ಕನಾಗಿ ಕೆಲಸ ಸಿಗವಲ್ದಾಗೈತಿ. ಕೆಲಸ ಸಿಗದಿದ್ದಕ್ಕೆ ಹೊಲ್ದಾಗ ದುಡಿಯಾಕತ್ತಾನ. ಮನಿ ಎಲ್ಲ ಜವಾಬ್ದಾರಿ ಅವನ ತಗೊಂಡಾನ. ಜೀವನಾನ ಸವಿಸಾಕತ್ತಾನ ನನ್ನ ಮಗ. ತಂಗಿ ಮದ್ವಿ ಮಾಡಬೇಕತ್ತ ಭಾಳ ಒದ್ದಾಡಕತ್ತಾನ. ಹಿಂಗ ಹೇಳ್ತಿ ಅಂತಂದು ನನಗೆ ಮೊದ್ಲಾಗ ಗೊತ್ತಿತ್ತು. ಅದಕ್ಕೆ ನಾ ಎಲ್ಲ ತಯಾರಿ ಮಾಡ್ಕೊಂಡ ಬಂದೇನಿ. ನಾ ಸುರೇಖಾಗ ಒಂದು ಸಂಬಂಧ ನೋಡೇನಿ. ಹುಡುಗ ಭಾಳ ಚಲೋ ಅದಾನ, ಹೊಲ ಗದ್ದಿ ಭಾಳ ಐತಿ, ಮನಿ ಅರಮನಿ ಇದ್ದಂಗ ಐತಿ. ಮನ್ಯಾಗ ಕೆಲಸದವರು ಆಳು ಕಾಳು ಅದಾರ, ನೋಡಾಕ ಚಂದ ಅದಾನ. ಸುರೇಖಾಗ ಹೇಳಿ ಮಾಡಿಸಿದ ಜೋಡಿ ಅವ. ಆದ್ರೆ ಸಾಲಿ ಒಂದು ಕಲ್ತಿಲ್ ನೋಡು. ನೀ ಒಮ್ಮೆ ನೋಡಿ ಹ್ಞೂ ಅಂದ್ರೆ ಮದ್ವಿ ಮಾಡಿ ಮುಗಿಸ್ಬಿಡೋನು. ಇಲ್ಲ ಬಸವ,
ಈ ವಿಷಯದಾಗ ನಾ ಏನು ಹೇಳಂಗಿಲ್ಲ. ಸೋಮ್ ಏನು ಹೇಳ್ತಾನ ಅದ ಮಾತು. ಸೂರ್ಯಕಾಗೂ ಹುಡುಗ ಇಷ್ಟ ಆಗಬೇಕು. ಯಾಕಂದ್ರೆ ಆಕಿ ಕಾಲೇಜ್ ಕಲ್ತಾಳ. ಏನಿದ್ರೇನು ವಿದ್ಯೆ ಇಲ್ಲ ಅಂದ್ರೆ ಅಲ್ಲ, ವಿದ್ಯೆ ಇದ್ರ ಏನಿಲ್ಲ ಅಂದ್ರೂ ಬದುಕ್ಬೋದು. ಹುಡುಗಂಗ ವಿದ್ಯೆನೇ ಇಲ್ಲ ಅಂದ್ರೆ ಒಕ್ಕಿ ಹ್ಯಾಂಗೆ ಕೊಡೋದು? ಓದ್ಯಾಕ ನಿನ್ನ ಮಗ ಓದಿ ಈಗೇನು ಮಾಡಕತ್ತಾನ? ನಿನ್ನ ಮಗಳು ಏನು ಮಾಡಕತ್ತಾಳ? ಓದಂತ ಕುಂತ್ರ ಮದುವೆ ಆಗಂಗಿಲ್ಲ. ನಿನ್ನ ಮಗ ಬರ್ತಿದ್ದಾಗ ಅವನ ಜೋಡಿ ಮಾತಾಡು. ಈ ಸಂಬಂಧಕ್ಕೆ ಒಪ್ಪಿಸಿ ಹಂಗ ಶರಿತನ ವಿಷಯನೂ ಹೇಳು. ಇಬ್ಬರದು ಒಂದ ಮಂಟಪದಾಗ ಮದುವೆ ಮಾಡಿ ಮುಗಿಸ್ಬಿಡೋಣ. ನೋಡು ಬಸವ, ಇವತ್ತ ದುಡಿದು ಇವತ್ತ ತಿನ್ನೋ ನಮಗೆ ಮದುವೆ ಮಾಡೋದಂದ್ರೆ ಸಣ್ಣ ಮಾತಲ್ವ? ಇದು ಇವತ್ತು ಈಗಲೇ ನಿಂತಲ್ಲೇ ತಗೊಳ್ಳೋ ನಿರ್ಧಾರ ಅಲ್ಲ. ಆಲೋಚನೆ ಮಾಡ್ಬೇಕು. ನಮ್ಮ ಕೈಯಾಗ ಏನು ಸಾಧ್ಯ ಅದ ಅಂತ ಮೊದಲು ಅದನ್ನು ನೋಡ್ಕೋಬೇಕು. ಅಲ್ಲ, ಮಗನ ಮದುವೆ ಮಾಡಂದ್ರೆ ಮಗಳದಳ ಅಂತಿ. ಮಗಳಿಗೆ ಒಳ್ಳೆ ಸಂಬಂಧ ಹುಡುಕಿ ಕೊಟ್ರೆ ಅದಕ್ಕೂ ರಾಗ ಹೇಳ್ತಿ. ಇನ್ನೇನು ಮಾಡ್ಬೇಕು ನಿನಗೆ? ನೀ ಏನಾರ ಮಾಡು, ನನಗೆ ನನ್ನ ಮಗಳ ಜೀವನ ಮುಖ್ಯ. ಏನತ್ತಿ ನಿಂದು? ನನಗೆ ಎಷ್ಟೊತ್ತಿಂದ ನಿಂತು ಕೇಳಿಸ್ಕೊಳಕತ್ತೀನಿ. ನಮ್ಮವ್ ಎಷ್ಟು ಸಮಾಧಾನದಾಗಿಂದ ಹೇಳಿದ್ರು ನಿಂದು ನೀನ ಹೊಯ್ಕೊಳಕತ್ತೀಯಲ್ಲ. ಸಮಾಧಾನದಾಗ ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ಲ. ನೋಡತ್ತಿ, ನಿನಗೆ ನಿನ್ನ ಮಗಳ ಜೀವನನ ಮುಖ್ಯ ಅನ್ನೋದಾದ್ರೆ ನಮ್ಮ ಸಂಬಂಧ ಕೇಳೋ ಬದಲು ಸುರೇಖಾಗ ತಗೊಂಡು ಬಂದಿಯಲ್ಲ ಶ್ರೀಮಂತರ ಸಂಬಂಧ, ಅವನ ಜೋಡಿನ ಮದ್ವಿ ಮಾಡು. ನಿನ್ನ ಮಗಳು ಚಂದ ಇರ್ತಾಳು. ನಮ್ಮ ಸುರೇಖನ್ ಮದ್ವಿ ಮಾಡೋ ಉಸಾ ಬರೀ ಬ್ಯಾಡ್ ನಿನಗ. ಏನ್ ಗಂಗವ್ವ, ನಿನ್ನ ಮಗ ಹಿಂಗೆ ಮಾತಾಡ್ತಾನ? ದೊಡ್ಡವಾಗ್ಯಾನೀಗ ಮಾತಾಡ್ತಾನ. ಸಣ್ಣವಿದ್ದಾಗ ಮಾಡಿದ್ದು ಎಲ್ಲಿ ನೆನಪಿರ್ತೈತಿ? ಏನಾರು ಆಗಲಿ ಅಂತ ಬೀದಿಗೆ ಬಿಟ್ಟಿದ್ರೆ ಗೊತ್ತಾಗ್ತಿತ್ತು ನಿಮಗೆ. ನಾ ಕರ್ಣ ತೋರಿಸಿ ಮನಿ ಹೊಲ ಬಿಟ್ಟು ಕೊಟ್ಟು ಹೋದ್ನಿ ನೋಡು, ಅದ ನಾ ಮಾಡಿ ತಪ್ಪಾಗ್ಯದ. ಅತ್ತಿ, ಮಾತು ಹಿಡಿತದಾಗಿರ್ಲಿ. ನೀ ಏನು ಮನಿ ಬಿಟ್ಕೊಡೋದು? ಇದು ನಮ್ಮ ಅಪ್ಪನ ಮನಿ ಅದ. ನಮ್ಮ ಅಜ್ಜ ನಮ್ಮ ಅಪ್ಪನಿಗೆ ಅಂತ ಕೊಟ್ಟ ಮನಿ ಅದ ಇದು. ಸುಮ್ನೀರು ಸುಮ್ನೀರ ತಮ್ಮ. ನೋಡು ಬಸವ, ಇವ್ರು ಬೆಳೆಯೋ ಹುಡುಗರು ಅದಾರ. ಬಿಸಿ ರಕ್ತ, ಸಿಟ್ಟು ಜಾಸ್ತಿ. ಅವ್ರ ಮಾತಿಗೆ ಬಾಯಿ ಕೊಡಕ್ಕೆ ಹೋಗಬಾರ್ದು. ಅವನ ಜೋಡಿ ನಾ ಮಾತಾಡ್ತೀನಿ, ನೀ ಈಗ ಸುಮ್ನೀರು. ಏನ ಸುಮ್ನೀರು ಅಂತಿದ್ದಿ ಆಗಿಂದ? ನಿನಗೂ ಮರ್ತು ಹೋತನ ನಿಮ್ಮ ಸಲುವಾಗಿ ಏನೆಲ್ಲ ಮಾಡೀನಿ ಅಂತ? ಇಲ್ಲ ಬಸವ, ಮರ್ತು ಹೋಗಿಲ್ಲ. ಎಲ್ಲ ಸರಿ ಹೋಗ್ತದ. ನೀ ಸಿಟ್ಟು ಮಾಡ್ಕೋಬೇಡ. ನೋಡ್ಗಂಗು, ನೀ ಹೇಳಾಕತ್ತಿ ಅಂತ ಸುಮ್ಮನಿರ್ತೀನಿ. ಆದ್ರ ನಿನ್ನ ಮಗ ಮದ್ವಿ ಆಗಂಗಿಲ್ಲ ಹಂಗ ಹಿಂಗ ಅಂತೇನಾರ ಅಂದ್ರ ನಾ ಸುಮ್ಮನಿರಂಗಿಲ್ಲ. ನನಗೆ ಬರಬೇಕಾಗಿದ್ದು ಬರೋ ಮಟ ಬಿಡಂಗೂ ಇಲ್ಲ. ಇನ್ನು ನಿನಗೆ ಬಿಟ್ಟಿದ್ದು ಏನಾರ ಮಾಡ್ಕೊ. ನಾಳೆ ಮುಂಜಾನೆ ಎದ್ದು ನಾ ಹೊಂಟೇನಿ. ಇನ್ನು 1 ತಿಂಗಳದೊಳಗೆ ನನಗೆ ಲಗ್ನ ಸುದ್ದಿ ಕೊಡ್ಬೇಕು ನೀ. ಆತು ಬಸವ, ಆತು. ನೀ ಹಿಂಗೆ ಸಿಟ್ಟು ಮಾಡ್ಕೋಬೇಡ. ನೀ ಸಮಾಧಾನದಾಗಿರು. ಇಬ್ರು ಹೆಣ್ಮಕ್ಳು ಹೆದರಿ ಮೂಲ್ಯಾಕ ಕುಂತಾವ ನೋಡು ನಿಮ್ಮ ಮಾತಿಗೆ. ಬರ್ರಿ, ಊಟ ಹಾಕ್ತೇನಂತ ಊಟ ಮಾಡೋಣ. ಬರ್ರಿ, ಹೋಗ್ತಾನ. ಕೈಕಾಲು ಮಾರಿ ತೊಳ್ಕೊಂಬ, ಹೋಗು. ಊಟ ಮಾಡುವಂತೆ. ಹೋಗ್ತಮ್ಮ, ಹೋಗ. ಬಸವ ಹೇಳು, ನೀನು ಮಾರಿ ತೊಳ್ಕೊಂಬ, ಹೋಗೊಂದಿಟ್ಟು ಟಾಟ್ ಹಾಕ್ತೇನೆ. ನೋಡ್ಗಂಗವ, ನಿನ್ನ ಮಗ ಭಾಳ ಹಾರಾಡಕತ್ತಾನ. ನಾ ಹೇಳಾಕತ್ತೇನಿ, ನಮ್ಮ ಅಣ್ಣಗೆ ಕೊಟ್ಟಿದ್ದ ಮಾತು ನಾನು ಉಳಿಸ್ಕೊಳಕಬೇಕು. ನನ್ನ ಮಗಳು ಈ ಮನೆ ಸೊಸಿ ಆಗಾಕಬೇಕು. ನೀ ಎಲ್ಲರ ಸಮಾಧಾನ ಮಾತಾಡಿ ಈಗ ಸಾಗಿಸ್ಬಿಟ್ಟೆ ಅಂತೇಳಿ ಭಾಳ ಬೀಗ ಬೇಡ. ಹೇಳವ, ನನ್ನ ಮುಂದೆ ಹುಟ್ಟಿದ ಕುನ್ಯದಾನ, ನನ್ನ ಮುಂದೆ ಹಾರಾಡಕ್ಕೆ ಬೇಡ ಅಂತಂದು ಭಾಳ ಮಾತಾಡಕತ್ತಾನ ಪಿಸರ. ಹೇಳವ ಬರಾಬರಿ. ಆತು ಬಸವ, ನೀ ಸಿಟ್ಟು ಮಾಡ್ಕೋಬೇಡ. ನಾ ಮಾತಾಡ್ತೀನಿ ಅಂತ ಹೇಳೇನಿಲ್ಲ, ಮಾತಾಡ್ತೀನಿ ಅವನ ಹತ್ರ. ಬಾ, ನೀ ಸಮಾಧಾನದಾಗ ಊಟ ಮಾಡ್ಬಾ. ಬಾ, ಮಾತಾಡ್ತೀನಿ. ಬರಾಬರಿ ಹೇಳವಂಗ. ನೀವೇನ್ರವ ಇಬ್ರು ಕುಂತೀರಿ? ಹೇಳ್ರಿ. ಸುರೇಖ, ಹೋಗಿ ಎಲ್ರಿಗೂ ತಾಟ್ ತೊಳೆದು ತಾಟ್ ಹಚ್ಚಿ ನಡಿ, ಬರ್ತೀನಿ. ಶರದಿ, ಬಾ ಹೋಗೋಣ. ದೇವ್ರೇ, ಇದೆಲ್ಲಿ ಹೋಗತ್ತೈತೋ? ನನ್ನ ಮಗನಿಗೆ ವಯಸ್ಸಕ್ಕೆ ಮೀರಿ ತಲೆನೋವು ಹೇಳ್ತೈತಿ. ಪಾಪ ಅದು ಎಲ್ಲಿ ಅಂತ ಯಾವುದಕ್ಕಂತ ಪಡೆದಾಡ್ತೈತಿ. ಸಂಜಿ, ನೀ ಇಲ್ಲದ ಏನ್ಲೇ? ಹಾಂ, ಇಲ್ಲಿದ್ದೆ. ಏನಿಲ್ಲ, ನೀ ಕೊನೆಗಿರ್ಲಿಲ್ಲಲ್ಲ, ಅದಕ್ಕೆ ಹುಡ್ಕೊಂಡು ಬಂದೆ. ಒಬ್ಬಕ್ಕೆ ಇಲ್ಲೇನು ಮಾಡತ್ತೀನಿ ಅಂತ? ಏನಿಲ್ಲ ಕಮ್ಲಿ, ಹಂಗೆ ಸುಮ್ಮನೆ ಬಂದು ನಿಂತಿದ್ದೆ. ಸಂಜಿ, ನೀನು ನಾನು ಒಂದೇ ಸಾಲಿ ಹೋಗಿದ್ದಿತ್ತು. ನೀ ಮಾಡಿದ್ದು ತಪ್ಪು ಸರಿ, ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ. ಅವ ಮಂಚ ಹಂಗದಾನಂತ ನಿನಗೆ ಅಂದಾಜು ಬರಲಿಲ್ಲೇನ? ಕಮಲಿ, ನನಗೆ ಅಂದಾಜೆ ಬರಲಿಲ್ಲಲೇ. ಅವ ಹಾನಿ ಪ್ರಮಾಣ ಎಲ್ಲ ಮಾಡ್ತಿದ್ದಿದ್ದು ನೋಡಿ, ಅವ ನನ್ನ ಜೊತೆಗೆ ಒಂದಿನ ಕೆಡ್ದಾಗ ನಡ್ಕೊಳ್ದೆ ಇರೋದನ್ನು ನೋಡಿ ನನಗೆ ಕರೆನ ಪ್ರೀತಿ ಮಾಡ್ತಾನೆ ಅನ್ಕೊಂಡು. ಆದರೆ ಅವ ಹಿಂಗೆ ಮಾಡ್ತಾನಂತ ನಾ ಕನಸ್ನಾಗೂ ನೆನೆಸಿರ್ಲಿಲ್ಲ. ಏನ ನನ್ನ ನಸೀಬು ಚಲೋ ಇತ್ತು. ನಾ ಅಲ್ಲಿಂದ ನಮ್ಮ ಅಪ್ಪನ ಕೈಯಾಗ ಸಿಕ್ಕಿ ಬಚಾಯಿಸ್ಕೊಂಡೆ. ಆದರೆ ನನ್ನ ಚೆಕ್ದಾಗ ಯಾರಾದರೂ ಬಡವ್ರ ಮನೆ ಹುಡುಗಿ ಆಗಿದ್ರೆ ಕಮ್ಲಿ ಏನು ಗತಿ ಆಗ್ತಿತ್ತು ನೆನೆಸ್ಕೊಂಡ್ರೆ ನನಗೆ ಈಗಲೂ ಎದೆ ಚೆಲ್ಲ ಅಂತೈತಿ. ಅಲ್ಲಿ ಕೊಡೋ ಟಾರ್ಚರು, ಅವರೆಲ್ಲ ಕಿರ್ಚಾಡೋದು, ಆ ಗಲೀಜು ಮಾತು, ಕೇಳಿದ್ರೆ ನನಗೆ ಹೊಲಸು ಅನ್ನಿಸ್ತೈತಿ.
ಹೋಗ್ಲಿ ಬಿಡು, ಈಗ ಬಂದಿಯಲ್ಲ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ? ಈಗೆಲ್ಲ ಸರಿ ಹೋಗೋದಲ್ಲ. ಸರಿ ಹೋಗಿದ ಮ್ಯಾಗ ಹಳೆ ದಿನ ನೀರು ನೆನೆಸ್ಕೊಂಡು ಕೊರ್ಗೋದ್ರಾಗ ಏನು ಅರ್ತಿರ್ತೈತಿ. ಬಾ, ಮುಂಜಾಲಿಂದ ಏನೂ ತಿಂದಿಲ್ಲ ಅಂತ ಒಂಚೂರು ಏನಾರ ತಿನ್ ಬಾ. ನಂಗೇನು ತಿನ್ಬೇಕು ಅನಿಸ್ತಿಲ್ಲ ಕಮಲಿ, ನಂಗೇನು ಬೇಡ. ಹಂಗಂದ್ರೆ ಹ್ಯಾಂಗೆ? ಏನಾರು ಒಂದಿಟ್ಟು ಬದುಕಾರು ತಿನ್ಬೇಕಲ್ಲನ. ಬಾ, ನಿಂಗೆ ಎಷ್ಟು ಇಡಿಸ್ತೈತೋ ಅಟ್ಟು ತಿನ್ಬಾ. ನಂಗೆ ಬೇಡ, ಏನು ಬೇಡ ನನಗೆ. ಸರಿ, ನೀ ಏನು ತಿನ್ನಲಿಲ್ಲ ಅಂದ್ರೆ ಅಟ್ಟ ಗೊತ್ತು. ಒಳಗೆ ಹೋಗೋಣ ಬಾ, ಕೊನೆಯಾಗ ಕುಂತು ಮಾತಾಡೋಣ. ಯಾಕಂದ್ರೆ ಈಗ ನೀನು ನೋಡಿ ಮಂದಿ ಒಣ್ಯಾನವರು ತೆಲಿಗೊಂದು ಮಾತಾಡಕತ್ತಾರೆ. ಮತ್ತಿಲ್ಲಿ ನೀನು ನಿಂತಿದ್ದು ನೋಡಿದ್ರೆ ಮುಗ್ದ ಹೋತು, ನಿನ್ನ ನೋಡ್ಕೊಂಡು ಹೋಗಿರ್ತಾರೆ. ಅದಕ್ಕೆ ಏನು ಅನ್ಕೋಬೇಡ, ಬಾ ಒಳಗೆ ಹೋಗೋಣ. ಏನು ಅನ್ಕೊಳಕ್ಕೆ ಏನೈತಿ ಕಮ್ಲಿ? ನಾ ಮಾಡಿದ್ದ ಅಂಥದ್ದೈತಿ ಅನ್ನತಾರ ಮತ್ತವರು. ನಾ ಎಂಥ ಮೋಸೋದೆ ಅಂದ್ರೆ ನನಗೆ ಜೀವನದಾಗ ಮರೆಯೋಕ್ಕಾಗದೇ ಇರೋ ಬರೀ ಆಗ್ಬಿಟ್ಟು. ಕಮಲಿ, ದೊಡ್ಡವ್ರು ಹೇಳೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ನಮ್ಗೆ ತಿಳಿಯೋದೇ ಇಲ್ಲ. ಆತು, ತ್ರಾಸ ಮಾಡ್ಕೋಬೇಡ, ನಡಿ. ಅಂದಂಗೆ ಸಂಜೆ ನೀನು ನಮ್ಮ ಜೋಡಿನ ಶಾಲೆಗೆ ಬರ್ತಿದ್ದು ನಡುವ ಇವ್ರು ಹೆಂಗೆ ನಿನಗೆ ಪರಿಚಯ ಅದ? ಅಯ್ಯೋ, ಅದನ್ನೇನು ಕೇಳ್ತಿ? ನಾ ಟ್ಯೂಷನ್ಗೆ ಹೋಗ್ತಿದ್ದೆ ಅಲ್ಲ, ಟ್ಯೂಷನ್ಗೆ ಹೋಗೋ ದಾರಿಯಾಗ ಇವು ಆಟ ಹಿಡ್ಕೊಂಡು ನಿಂದಿರ್ತಿದ್ದ. ನನಗೂ ಟ್ಯೂಷನ್ಗೆ ಹೋಗೋ ದಾರಿ ದೂರ ಆಗ್ತಿತ್ತು. ಅಲ್ಲಿಂದ ನಡ್ಕೊಂಡು ಹೋಗಿ ಬರೋಕ್ಕೆ ಬೇಸರ ಮಾಡಿಕೊಂಡು ಇವ್ನ ಆಟೋದಾಗ ಹೋಗಿ ಬರೋದು ಮಾಡ್ತಿದ್ದೆ. ಅವಾಗಿಷ್ಟೆಲ್ಲ ಆಯಿತು. ಓ, ಅಂದರೆ ಇದು ನೀ ಶಾಲೆಗೆ ಬರುವಾಗ ಅಲ್ಲ, ಟ್ಯೂಷನ್ಗೆ ಹೋಗಿ ಬರುವಾಗ ಆಗಿತ್ತು. ಶಾಲೆಗೆ ಹೋಗುವಾಗ ಬರುವಾಗ ನಿಮ್ಮ ಜೋಡಿನ ಹೋಗಿ ನಿಮ್ಮ ಜೋಡಿನ ಬರ್ತಿದ್ನಲ್ಲ, ಅದು ಯಾವಾಗ ಅವನ ಜೋಡಿ ಹೋಗೋಕ್ಕಾಗ್ತಿತ್ತು. ಹಾಗೂ ಶಾಲೆ ಹತ್ರ ಬಂದು ನಿಂದಿರ್ತಿದ್ದ. ಆದ್ರೆ ನಾನು ನಿಮ್ಗೆ ಯಾರಿಗೂ ಗೊತ್ತಾಗದೆ ಇರೋಂಗೆ ನೋಡ್ಕೊಂಡಿದ್ದೆ. ಆತಾತು ಬಿಡು, ಅದನ್ನ ಹೋಗಿ ಮರ್ತು ಬಿಡು. ಏನೋ ಒಂದು ಆಗಿತ್ತು, ಕೆಟ್ಟಗಳಿಗೆ ಅನ್ಕೊಂಡು ಮರ್ತು ಮುಂದೆ ಜೀವನ ಸಾಗಿಸೋದು. ಬಾ ಒಳಗೆ ಹೋಗೋಣ. ಸಂಜೆ ಈ ಡ್ರೆಸ್ ಬ್ಯಾಡ್ಲಿ, ನಾ ಬೇರೆ ಡ್ರೆಸ್ ಕೊಡ್ತೀನಿ, ಅದನ್ನೇ ಹಾಕೋಲ್ಲ.